ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಕೆಲವರಿಗೆ ತುಂಬ ಬಾಯಿಯಿಂದ ಸ್ಮೆಲ್ ಬರ್ತಾ ಇರುತ್ತಲ್ವ, ಅದಕ್ಕೆ ರೀಸನ್ ಬೇರೆ ಬೇರೆ ಇರಬಹುದು. ಆದರೆ ಅದು ಒಂಥರ ಮುಜುಗರ ಅಂತ ಅನಿಸ್ಬಿಡುತ್ತೆ. ಯಾರ ಜೊತೆ ಫ್ರೀಯಾಗಿ ಮಾತಾಡೋಕ್ಕಾಗಲ್ಲ ಪಬ್ಲಿಕ್ಕಲ್ಲಿ, ಅಥವಾ ತುಂಬಾ ಮುಜುಗರ ಅಂತ ಅನಿಸುತ್ತೆ ಆ್ಯಂಡ್ ಇರಿಟೇಷನ್ ಕೂಡ ಆಗುತ್ತೆ ಅದರಿಂದ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬಾಯಿ ವಾಸನೆ ಬರೋದಕ್ಕೆ ಅಥವಾ ಬ್ಯಾಡ್ ಬ್ರೀತ್ಗೆ ಏನು ಕಾರಣಗಳು, ಹಾಗೆ ಅದಕ್ಕೆ ನಾವು ಏನೇನು ಈಸಿಯಾಗಿ ಮಾಡ್ಕೊಳ್ಬಹುದು ಮನೆಯಲ್ಲಿ ಅನ್ನೋದನ್ನು ಕೆಲವು ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಆ ಟಿಪ್ಸ್ಗಳು ಯಾವುದು ಅಂತ ನೋಡಬೇಕಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಾಯಿ ತುಂಬ ವಾಸನೆ ಬರ್ತಾ ಇದ್ದರೆ ತುಂಬಾ ಒಂಥರ ಮುಜುಗರ ಅನಿಸುತ್ತಲ್ವ, ಯಾರ ಜೊತೆನಾದರೂ ಮಾತಾಡಬೇಕಾದ್ರೆ ಅಥವಾ ಪಬ್ಲಿಕ್ಕಲ್ಲಿ ಎಲ್ಲ. ಸೊ ಬಾಯಿಯಿಂದ ವಾಸನೆ ಬರೋಕ್ಕೆ ಅಥವಾ ಬ್ಯಾಡ್ ಬ್ರೀತ್ಗೆ ತುಂಬಾ ರೀಸನ್ಸ್ ಇರಬಹುದು. ನಾರ್ಮಲ್ ಆಗಿ ಹೇಳೋದಂತ ಹೇಳಿದರೆ ಆನಿಯನ್ ಗಾರ್ಲಿಕ್ ಎಲ್ಲ ತಿಂದಾಗ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲ ತಿಂತಾ ಇದ್ದಾಗ ಅದರಿಂದ ಕೂಡ ಬಾಯಿ ವಾಸನೆ ಬರೋ ಚಾನ್ಸಸ್ ಇರುತ್ತೆ. ಹಾಗೆ ಯಾರು ತುಂಬ ಸ್ಮೋಕ್ ಮಾಡ್ತಾರಲ್ಲ ಅವರಲ್ಲಿ ಕೂಡ ಬಾಯಿಯಿಂದ ವಾಸನೆ ಬರ್ತಾ ಇರುತ್ತೆ. ಹಾಗೆ ಯಾರಿಗಾದರೂ ಹಲ್ಲಿನ ಸಮಸ್ಯೆ ಇದ್ದರೆ, ಹಲ್ಲು ಹುಳುಕಾಗಿದ್ದರೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಹಲ್ಲಿನ ಸಮಸ್ಯೆ ಇದ್ದರೆ ಆ ರೀಸನ್ನಿಂದ ಕೂಡ ನಾವು ಉಸಿರಾಡುವಾಗ ಬ್ಯಾಡ್ ಸ್ಮೆಲ್ ಬರಬಹುದು. ಅದೇ ರೀತಿ ಬಾಯಿ ತುಂಬ ಒಣಗಿದ್ರೆ ಕೂಡ ಈ ಥರ ದುರ್ವಾಸನೆ ಬರುತ್ತೆ ಬಾಯಿಂದ. ಅದೇ ರೀತಿ ಇನ್ನು ಕೆಲವೊಂದು ಮೆಡಿಸಿನ್ಸ್ ಎಲ್ಲ ತೊಗೊಂಡಾಗ ಕೂಡ ಬಾಯಿಯಿಂದ ಸ್ಮೆಲ್ ಬರುತ್ತೆ ಅಥವಾ ಬ್ಯಾಡ್ ಬ್ರೀತ್ ಬರುತ್ತೆ. ಅದು ಕೆಲವೊಂದು ಮೆಡಿಸಿನ್ ಮಾತ್ರ, ಎಲ್ಲ ಮೆಡಿಸಿನ್ ಅಂತ ಅಲ್ಲ. ಇವಾಗ ಬಾಯಿ ವಾಸನೆ ಬರಬಾರ್ದು ಅಂತ ಆದರೆ ಅಥವಾ ಬ್ಯಾಡ್ ಬ್ರೀತ್ ಇದ್ದರೆ ಅದನ್ನು ಹೇಗೆ ಕರೆಕ್ಟ್ ಮಾಡೋದು ಅನ್ನೋದಕ್ಕೆ 5 ಸಿಂಪಲ್ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಮೊದಲನೇ ಟಿಪ್ಸ್ ಹೇಳ್ತಾ ಇರೋದು, ನಮಗೆಲ್ಲ ಗೊತ್ತಿರೋ ಹಾಗೆ ಲವಂಗ ಯೂಶ್ವಲಿ ಹಲ್ಲು ನೋವೆಲ್ಲ ಇದ್ದರೆ ಯೂಸ್ ಮಾಡ್ತೀವಿ. ಬಟ್ ನಾವು ಬಾಯಿಯಿಂದ ಸ್ಮೆಲ್ ಬರ್ತಾ ಇದ್ದರೆ ಕೂಡ 1-2-3 ಲವಂಗನ ಬಾಯಿಗೆ ಹಾಕ್ಕೊಂಡು ಅಗಿತಾ ಇದ್ದರೆ, ದಿನಕ್ಕೆ 1-2 ಸರಿ ಆದರೂ ಆ ಥರ ಮಾಡ್ತಾಯಿದ್ರೆ ಬಾಯಿಯಿಂದ ಸ್ಮೆಲ್ ಬರೋದು ಕಡಿಮೆ ಆಗುತ್ತೆ. ಹಾಗೆ ಹಲ್ಲಿನ ಸಮಸ್ಯೆ ಇದ್ದರೆ ಕೂಡ ಕಡಿಮೆ ಆಗುತ್ತೆ. ಈಗ 2ನೇ ಟಿಪ್ಸ್ ಹೇಳ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಇಂಚಾಗುವಷ್ಟು ಶುಂಠಿನ ತೊಗೊಂಡಿದ್ದೀನಿ, ಹಸಿ ಶುಂಠಿ. ಅದನ್ನು ಸ್ವಲ್ಪ ಜಜ್ಕೊಳ್ಬೇಕು. ಅದನ್ನು ಸ್ವಲ್ಪ ಜಜ್ಕೊಂಡು 1 ಲೋಟ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಹಾಕಿ ಕುದಿಸ್ಕೊಳ್ಬೇಕು. ಇದು ಕುದ್ದ ಮೇಲೆ ಇದನ್ನು ಬೆಚ್ಚಗೆ ಮಾಡ್ಕೊಳ್ಬೇಕು. ಅದರಿಂದ ಬಾಯಿನ ವಾಶ್ ಮಾಡಬೇಕು ಅಥವಾ ಬಾಯಿ ಮುಕ್ಕಳಿಸ್ಬೇಕು. ನೀವು ಬೇಕಂದರೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ರಸನ ಸ್ವಲ್ಪ ಬೆಚ್ಚಗೆ ನೀರು ಜೊತೆ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಕೂಡ ಬಾಯಿ ಮುಕ್ಕಳಿಸಬಹುದು. ಇದರಿಂದ ಕೂಡ ಬಾಯಿ ವಾಸನೆ ಬರೋದಿಲ್ಲ, ದುರ್ವಾಸನೆ ಎಲ್ಲ ಹೋಗುತ್ತೆ. ಈಗ 3ನೇ ಟಿಪ್ಸ್ ಹೇಳ್ತಾ ಇದ್ದೀನಿ. 1-2 ಏಲಕ್ಕಿನ ಜಜ್ಕೊಳ್ಬೇಕು, ಸ್ವಲ್ಪ ಸಿಪ್ಪೆ ಕೂಡ ಜಜ್ಕೊಳ್ಬೇಕು. ಅದನ್ನು ಸ್ವಲ್ಪ ಜಜ್ಕೊಂಡ್ಮೇಲೆ 1 ಲೋಟ ಆಗುವಷ್ಟು ಬೆಚ್ಚಗಿನ ನೀರಿಗೆ ಅದನ್ನು ಹಾಕ್ಕೊಳ್ಬೇಕು. ನೀವು ಬೇಕಂದರೆ ನೀರಿಗೆ ಹಾಕಿ ಕುದಿಸ್ಕೊಂಡ್ರೂ ಆಗುತ್ತೆ, ಇಲ್ಲ ಆದರೆ ಬೆಚ್ಚಗಿನ ನೀರಿಗೆ ಹಾಕ್ಕೊಂಡು ಅದನ್ನು ಗಾಗಲ್ ಮಾಡಬೇಕು ಅಥವಾ ಬಾಯಿ ಮುಕ್ಕಳಿಸ್ಬೇಕು. ಇದರಿಂದ ಕೂಡ ಬಾಯಿಯಿಂದ ಕೆಟ್ಟ ವಾಸನೆ ಬರ್ತಾ ಇದೆ ಅಥವಾ ಬ್ಯಾಡ್ ಬ್ರೀತ್ ಇದ್ದರೆ ಕಡಿಮೆ ಆಗುತ್ತೆ. ಈಗ 4ನೇ ಟಿಪ್ಸ್ ಹೇಳ್ತಾ ಇದ್ದೀನಿ. ಕೆಲವು ಸರಿ ಹಲ್ಲಿನ ಪ್ರಾಬ್ಲಮಿಂದ ಆಗುತ್ತಲ್ವಾ ಬಾಯಿ ವಾಸನೆ ಬರುತ್ತೆ. ಸೊ ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದರೆ 1/4 ಸ್ಪೂನ್ ಆಗುವಷ್ಟು ಸೋಡಾನ, ಅಡುಗೆ ಸೋಡಾನ ಹಾಕ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಬೇಕು. ಅದು ಪೇಸ್ಟ್ ರೀತಿ ಆಗಬೇಕು, ಅಷ್ಟು ಹಾಕಬೇಕಾಗತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಇದನ್ನು ಹಲ್ಲಿಗೆ ಹಚ್ಕೊಳ್ಬೇಕು. ನಿಮಗೆ ಯಾವ ಹಲ್ಲಿಂದ ಸ್ಮೆಲ್ ಬರ್ತಿದೆ ಅಂತ ಅನಿಸಿದರೆ ಅಥವಾ ಆ ಹಲ್ಲಿಗೆ ಅಥವಾ ಎಲ್ಲ ಹಲ್ಲುಗಳಿಗೂ ಜಸ್ಟ್ ಅಪ್ಲೈ ಮಾಡಿ 5 ನಿಮಿಷ ಬಿಟ್ಟು ವಾಶ್ ಮಾಡಿದರೆ ಕೂಡ ಬಾಯಿಂದ ಕೆಟ್ಟ ವಾಸನೆ ಬರ್ತಾ ಇದ್ದರೆ, ಇನ್ ಕೇಸ್ ಹಲ್ಲಿನ ಸಮಸ್ಯೆಯಿಂದ ಬರ್ತಾ ಇದ್ದರೆ ಅದು ಕಡಿಮೆ ಆಗುತ್ತೆ. ಅದೇ ರೀತಿ ನಿಮ್ಮ ಹಲ್ಲೇನಾದರೂ ತುಂಬ ಹಳದಿ ಆಗಿದ್ದರೆ ಅದು ಕೂಡ ಕರೆಕ್ಟ್ ಆಗುತ್ತೆ. ಈಗ 5ನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ನಾರ್ಮಲಿ ಪುದೀನ ತುಂಬ ಸ್ಮೆಲ್ ಇರುತ್ತಲ್ವ, ತುಂಬ ಹೆಲ್ತ್ಗೆ ಕೂಡ ಒಳ್ಳೆಯದು. ಸೊ ನಾವು ಈ ಪುದೀನ ಎಲೆನ ಯೂಸ್ ಮಾಡಿಕೊಂಡು ಕೂಡ ನಮ್ಮ ಬಾಯಿ ವಾಸನೆಯನ್ನು ದೂರ ಮಾಡ್ಕೊಳ್ಬಹುದು. ಅದು ಹೇಗೆ ಮಾಡ್ಬೋದು ಅಂತ ಹೇಳಿದರೆ, ಒಂದು 4-5 ಪುದೀನ ಎಲೆನ ತೊಗೊಳ್ಬೇಕು. 1 ಲೋಟ ನೀರಿಗೆ 4-5 ಪುದೀನ ಎಲೆ ಹಾಕ್ಕೊಂಡು ಅದನ್ನ ಚೆನ್ನಾಗಿ ಕುದಿಸ್ಬೇಕು. ಇದು ಚೆನ್ನಾಗಿ ಕುದ್ದ ಮೇಲೆ ಸ್ವಲ್ಪ ತಣ್ಣಗಾಗಬೇಕು. ಬೆಚ್ಚಗಿರುವಾಗ ಅದರಿಂದ ಬಾಯಿ ಮುಕ್ಕಳಿಸ್ಬೋದು, ಗಾಗಲ್ ಮಾಡ್ಬೋದು. ಅದರಿಂದ ಕೂಡ ಬಾಯಿಯಿಂದ ಕೆಟ್ಟ ವಾಸನೆ ಬರ್ತಾ ಇದ್ದರೆ ಹೋಗುತ್ತೆ. ಹಾಗೆ ತುಂಬ ಫ್ರೆಶ್ ಬ್ರೀತ್ ಥರ ಫೀಲ್ ಆಗುತ್ತೆ, ಯಾಕಂದರೆ ಪುದೀನ ಯಾವಾಗಲೂ ಫ್ರೆಶ್ ಫೀಲ್ ಕೊಡುತ್ತೆ. ಸೊ ಅದರಿಂದ ಕೂಡ ನಮ್ಮ ಬಾಯಿ ವಾಸನೆನ ದೂರ ಮಾಡ್ಕೊಳ್ಬಹುದು. ಯಾವುದೇ ಕಾರಣದಿಂದಾಗಲಿ ಬಾಯಿ ಸ್ಮೆಲ್ ಬರ್ತಾ ಇದ್ದರೆ ಅದನ್ನು ದೂರ ಮಾಡ್ಕೊಳ್ಳೋಕ್ಕೆ ಇದರಲ್ಲಿ ಯಾವುದಾದ್ರೂ 1 ಟಿಪ್ಸನ್ನಾದರೂ ಕೂಡ ಯೂಸ್ ಮಾಡಿದ್ರೂ ನಾವು ಆ ಪ್ರಾಬ್ಲಮಿಂದ ಹೊರಗೆ ಬರ್ಬೋದು. ಇಲ್ಲಿ ಹೇಳಿರುವಂಥ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.
ಥ್ಯಾಂಕ್ ಯು.